ಮಹಾರಾಷ್ಟ್ರ ಮತ್ತು ಪಶ್ಚಿಮ ಘಟ್ಟ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇರುವಂತ ಕಾರಣಕ್ಕಾಗಿ ಸದ್ಯ ಈಗ ಘಟಪ್ರಭಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತದ್ದು. ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಸಾಕಷ್ಟು ಸೇತುವೆಗಳು ಈಗಾಗಲೇ ಮುಳುಗಡೆ ಕೂಡ ಆಗ್ತಾ ಇರುವಂತದ್ದು. ಅದರ ಜೊತೆಗೆ ಪ್ರವಾಹದ ಭೀತಿ ಕೂಡ ಘಟಪ್ರಭಾ ನದಿಯ ಅಕ್ಕಪಕ್ಕದ ಗ್ರಾಮಗಳಿಗೂ ಕೂಡ ಈಗ ಎದುರಾಗಿರುವಂತದ್ದು. ನಾನೀಗ ಈ ಒಂದು ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಸೇತುವೆ ಮೇಲೆ ಇದ್ದೇನೆ. ಇದು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಗೋಡಗೇರಿ ಮತ್ತು ನೋಗಿನಹಾಳ ಅನ್ನುವಂತಹ ಗ್ರಾಮಕ್ಕೆ ಸಂಪರ್ಕಿಸುವಂತಹ ಮುಖ್ಯ ಸೇತುವೆ ಇದಾಗಿತ್ತು. ಇದೀಗ ಸೇತುವೆ ಕಂಪ್ಲೀಟ್ ಆಗಿ ಜಲಾವೃತಗೊಂಡಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ನೀರಿನ ರಭಸತೆ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸಬಹುದು. ಒಂದು ಕ್ಷಣ ಸೇತುವೆಯನ್ನು ಕೂಡ ತೆಗೆದುಕೊಂಡು ಹೋಗುತ್ತಾ ನೀರು ಅನ್ನುವಷ್ಟರ ಮಟ್ಟಿಗೆ ಫೋರ್ಸ್ ಸಾಕಷ್ಟು ವಿಶಾಲವಾಗಿ ಈ ಒಂದು ನೀರು ಕೂಡ ಹರಿದು ಬರ್ತಾ ಇರುವಂಥದ್ದು. ತನ್ನ ಏನು ಒಡಲಾಳವನ್ನು ಬಿಟ್ಟು ನದಿ ಎರಡೂ ಬದಿಯಲ್ಲೂ ಕೂಡ ಸುಮಾರು ಅರ್ಧ ಕಿಲೋಮೀಟರ್ ಅಷ್ಟು ಈಗಾಗಲೇ ವ್ಯಾಪಿಸಿರುವಂಥದ್ದು. ಸಾಕಷ್ಟು ಜಮೀನುಗಳು ಈಗಾಗಲೇ ಜಲಾವೃತಗೊಂಡಿರುವಂಥದ್ದು. ನದಿ ಎಷ್ಟರ ಮಟ್ಟಿಗೆ ಹರಿದು ಬರ್ತಾ ಇದೆ ಅನ್ನುವಂಥದ್ದನ್ನು ಈ ದೃಶ್ಯವನ್ನು ನೋಡಿದರೆ ಗೊತ್ತಾಗುತ್ತೆ. ಸೊ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂಥದ್ದು. ಇದರಿಂದ ಈಗ ಈ ಒಂದು ಘಟಪ್ರಭಾ ನದಿಯ ಅಕ್ಕಪಕ್ಕದ ಗ್ರಾಮಗಳಿಗೆ ಪ್ರವಾಹದ ಭೀತಿ ಶುರುವಾಗಿರುವಂಥದ್ದು. ಸಾಕಷ್ಟು ಜನ ಇದೀಗ ಆತಂಕದಲ್ಲೇ ಕಾಲ ಕಳೀತಾ ಇದ್ದಾರೆ. ಇಲ್ಲಿರುವಂತಹ ಸಾಕಷ್ಟು ಜನರಿಗೆ ಇದೀಗ ಮತ್ತೊಮ್ಮೆ ನೆರೆ ಪ್ರವಾಹವನ್ನು ಏನು ಬಂದಿರುವಂತಹ ಸ್ಥಿತಿಯಲ್ಲಿ ಆತಂಕದಲ್ಲೇ ಕಾಲ ಕಳೀತಾ ಇರುವಂಥದ್ದು. ನಮ್ಮ ಜೊತೆಗೆ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಇಲ್ಲಿರುವಂತಹ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಕೂಡ ಕೇಳಿ ತಿಳ್ಕೊಳ್ತೀನಿ. ಈಗ ಮತ್ತೊಮ್ಮೆ ನಿಮ್ಮ ಊರಿಗೆ ಪ್ರವಾಹ ಬರಾಕತ್ತೈತೆ ಸರ್. ನಾವು ಹುಕ್ಕೇರಿ ತಾಲೂಕು ಗೋಡಗೇರಿ ಗ್ರಾಮದ ರವಾಸಿ ಆದಂಥ ರೈತರು ತಮ್ಮಲ್ಲಿ ದಯಮಾಡಿ ಕಳಕಳಿಯಾಗಿ ಕೇಳ್ಕೊಳ್ಳೋದೇನೆಂದರೆ, ಪ್ರತಿ ವರ್ಷವೂ ನಮಗೆ ಈ ಥರ ಪ್ರಾಬ್ಲಮ್ ಇರುತ್ತೆ. ಆದರೆ ದಯಮಾಡಿ ನಮಗೆ ಸೇತುವೆಯನ್ನು ಹೈಟ್ ಮಾಡಿ ನಿರ್ಮಿಸ್ಕೊಡ್ಬೇಕು. ಒಂದು ರೈತರ ಈಗೇನು ಮುಳುಗಡೆ ಪ್ರದೇಶದಲ್ಲಿ ಯಾರು ರೈತರ ಮನೆಗಳದಾರೋ ಅವ್ರನ್ನ ನಿರಾಶ್ರಿತರ ಅಂತೇಳಿ ನಾವು ಅವಲಂಬನೆ ಮಾಡಿದೆವು. ಆದ್ರೆ ನಮ್ಮ ಏರಿಯಾದಾಗ ಜಾಗ ಇರುತ್ತೆ, ಪಂಚಾಯತ್ದ, ನಮಗೆ ಅಲ್ಲಿ ಡೆವಲಪ್ಮೆಂಟ್ ಮಾಡಿ ಕಾಮಗಾರಿ ಕೆಲಸ ಚಾಲೂ ಮಾಡಿ ನಮಗೆ ಮನೆ ಕಟ್ಟಿ ಕೊಡಬೇಕಾಗಿ ತಮ್ಮಲ್ಲಿ ಕಳ್ಕಳಿ ವಿನಂತಿ. ನಮ್ಮ ಭಾಗದ ನಿಖಿಲನ್ನ ಕತ್ತಿಯವರು ನಮ್ಮ MLA ಅವರಿಗೆ ದಯಮಾಡಿ ಗೋಡಗೇರಿ ಗ್ರಾಮದ ನಾವು ರೈತರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ನಮ್ಮ ಬ್ರಿಡ್ಜ್ ಹೈಟ್ ಮಾಡಿ ಕೊಡಬೇಕು ಗೋಡಗೇರಿದ. ಒಂದೇದು ಫಸ್ಟ್ ಕಂಡೀಷನ್. ಅಂದರೆ ಸೆಕೆಂಡ್ ಹೇಳ್ಬೇಕಂದ್ರೆ ನಮ್ಮ ಗೋಡಗೇರಿ ನಮ್ಮ ನಿರಾಶ್ರಿತರ ಮನೆಗಳು ನಮ್ಗೆ ಶಿಫ್ಟ್ ಮಾಡಿ ಕೊಡಬೇಕು. ಈಗ ಎಷ್ಟು ಮನೆಗಳಿಗೆ ತೊಂದರೆ ಆಗ್ತೈತಿ ಇಲ್ಲಿ? ಒಂದು 100-120 150 ಮನೆ ಜನ ರೈತರು ಎಲ್ಲ ಪ್ರತಿ ವರ್ಷವೂ ಈ ಪ್ರಾಬ್ಲಮ್ನಲ್ಲಿ ಅನುಭವಿಸ್ತಾ ಇದ್ದೀವಿ. ನಾವು ಸಂಕಷ್ಟ ಆಗ್ತಾ ಇದೆ ವರ್ಷನೂ. ನಮ್ಮಲ್ಲಿ ಬೆಳೆನೂ ನುಕ್ಸಾನ ಆಗುತ್ತೆ, ಆದ್ರೆ ಮನೆಯಲ್ಲೂ ನೀರು ಹೋಗುತ್ತೆ. ದಯಮಾಡಿ ಶಿಫ್ಟ್ ಮಾಡಕ್ಕೆ ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಏನಾರು ಮಾಡಿದಾರ? ಕಾಳಜಿ ಕೇಂದ್ರ ಹಿಂಗೇನಾದ್ರು ಈ ಸಂದರ್ಭದಲ್ಲಿ ಏನು ಮಾಡ್ತಾರೆ? ಈಗಿನ ಸಂದರ್ಭದಲ್ಲಿ ಅಷ್ಟೇ ನಮಗೆ ಮುಂದೆ ಅದರಿಂದ ಉಪಯೋಗ ಆಗ್ತಾ ಇಲ್ಲ. ದಯಮಾಡಿ ನಮ್ಮ ಗ್ರಾಮದಲ್ಲಿ ಏನು ಕೇಳ್ಕೊಡೋದು, ಶಾಶ್ವತವಾಗಿ ಅವ್ರಿಗೊಂದು ಏನಾರು ಪರಿಹಾರ ಒದಗಿಸ್ಕೊಡ್ಬೇಕು. ಪ್ರತಿ ವರ್ಷನೂ ಇದು ಇರುತ್ತೆ ನಮಗೆ. ಸೊ ಇದಿಷ್ಟು ಈ ಒಂದು ಭಾಗದ ಏನು ಸಾಕಷ್ಟು ಜನರು ಒಂದು ಮನವಿಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಪ್ರತಿ ವರ್ಷ ಕೂಡ ನೆರೆ ಪ್ರವಾಹದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೇವೆ, ಆದರೆ ಈವರೆಗೂ ಕೂಡ ಶಾಶ್ವತವಾದಂತಹ ಒಂದು ಪರಿಹಾರ ಕಲ್ಪಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಇನ್ನಾದರೂ ಸರ್ಕಾರ ಅದರ ಜೊತೆಗೆ ಸ್ಥಳೀಯ ಶಾಸಕರು ಎಚ್ಚೆತ್ತುಕೊಂಡು ಈ ಒಂದು ಸೇತುವೆ ಏನಿದೆ ಇದನ್ನು ಹೈಟ್ ಕೂಡ ಜಾಸ್ತಿ ಮಾಡಬೇಕು. ಅದರ ಜೊತೆಗೆ ಈಗ ಕೆಲವೊಂದಿಷ್ಟು ಗ್ರಾಮಗಳ ಮನೆಗಳಿಗೆ ನೀರು ನುಗ್ತಾ ಇದೆ, ಅದಕ್ಕೆ ಶಾಶ್ವತವಾದಂಥ ಪರಿಹಾರ ಕೂಡ ಕಲ್ಪಿಸಬೇಕನ್ನುವಂಥ ನಿಟ್ಟಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.